ನಮಸ್ಕಾರ ವೀಕ್ಷಕರೇ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಪಂಚ ಗ್ಯಾರಂಟಿಗಳ ಮೂಲಕ. ಅಧಿಕಾರಕ್ಕೆ ಬಂದಿದ್ದಾಯಿತು, ಪಂಚ ಗ್ಯಾರಂಟಿಗಳನ್ನ ಜನಸಾಮಾನ್ಯರಿಗೆ ನೀಡಿದ್ದು ಕೂಡ ಆಯಿತು. ಅದರಲ್ಲಿ ಪ್ರಮುಖವಾಗಿ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಹೀಗೆ ಪಂಚ ಗ್ಯಾರಂಟಿಗಳನ್ನ ಜನಕ್ಕೆ ನೀಡಿ ಜನರಿಂದ ವಿಶ್ವಾಸ ಗಳಿಸೋಕೆ ಅಂತ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಈಗ ಜಸ್ಟ್ ಜನರಿಗೆ ಮಾತ್ರ ಈ ಗ್ಯಾರಂಟಿ ಯೋಜನೆಗಳ ಈ ಪ್ರಶ್ನೆ ಬಂದಾಗ, ಇಲ್ಲ, ಬೆಂಗಳೂರಿನ ಬೀದಿ ನಾಯಿಗಳಿಗೂ ಕೂಡ ಒಂದು ಭಾಗ್ಯ ಒಲಿದು ಬಿಟ್ಟಿದೆ ಇದೇ ಸರ್ಕಾರದ ಕಡೆಯಿಂದ. ಹಾಗಾದ್ರೆ ಬೆಂಗಳೂರಿನ ಬೀದಿ ನಾಯಿಗಳಿಗೆ ಸಿಕ್ಕಿರುವಂತಹ ಆ ಭಾಗ್ಯ ಯಾವುದು? ಯಾವ ರೀತಿ ಪ್ಲಾನಿಂಗ್ಗಳು ಪಾಲಿಕೆಯಿಂದ ಆಗಿದೆ? ಆ ಕುರಿತ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡಿ. ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅದನ್ನು ಜಾರಿಗೊಳಿಸಿದೆ. ಜನಸಾಮಾನ್ಯರಿಗೆ ಅನುಕೂಲ ಆಗಲಿ, ಅವರಿಗೆ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇತ್ತು. ಅದಕ್ಕಾಗಿ ನಾವು 58,000 ಕೋಟಿಯನ್ನ ಮೀಸಲಿಟ್ಟಿದ್ದೀವಿ ಅಂತ ಕೂಡ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲ ಶಾಸಕರು, ಸಚಿವರು ಕೂಡ ಅದೇ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಈಗ ಪಂಚ ಗ್ಯಾರಂಟಿಗಳು ಚರ್ಚೆ ಆಗ್ತಾ ಇರುವ ಹೊತ್ತಲ್ಲೇ ಬೆಂಗಳೂರಿನ ಬೀದಿ ನಾಯಿಗಳಿಗೂ ಕೂಡ ಸರ್ಕಾರದ ಕಡೆಯಿಂದ ಅಂದ್ರೆ ಪಾಲಿಕೆ ಕಡೆಯಿಂದ ಅತಿ ದೊಡ್ಡ ಭಾಗ್ಯ ಒಲಿದು ಬಿಟ್ಟಿದೆ. ಈಗ ಜಸ್ಟ್ ಈ ರೀತಿಯ ಭಾಗ್ಯ ಬೀದಿ ನಾಯಿಗಳಿಗೆ ಬಂದಿರೋದ್ರಿಂದ ರಾಜ್ಯದಲ್ಲಿ ಮಾತ್ರ ಆ ವಿಚಾರ ಚರ್ಚೆ ಆಗ್ತಾ ಇದೆಯಾ? ಇಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಸುದ್ದಿಗೆ ಕಾರಣ ಆಗಿದೆ. ಅರೆ, ಏನಪ್ಪಾ ಅಂತ ಭಾಗ್ಯ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿದೆಯಾ? ಅದು ಬೀದಿ ನಾಯಿಗಳಿಗೆ ಸಿಕ್ಕಿರುವಂತಹ ಭಾಗ್ಯ ಯಾವುದು? ಇಂತಹ ಕುತೂಹಲ ನಿಮ್ಮಲ್ಲಿದ್ರೆ ಅದನ್ನ ಹೇಳ್ತಾ ಹೋಗ್ತೀವಿ, ಕೇಳಿಸ್ಕೊಳ್ಳಿ. ಎಕ್ಸಾಕ್ಟ್ಲಿ ಈಗ ಬೀದಿ ನಾಯಿಗಳಿಗೆ ಸಿಕ್ಕಿರುವ ಭಾಗ್ಯ ಅಂದ್ರೆ ಅದು ಚಿಕನ್ ರೈಸ್ ಭಾಗ್ಯ. ಪ್ರತಿ ಬೀದಿ ನಾಯಿಗಳಿಗೂ ಕೂಡ ಚಿಕನ್ ರೈಸ್ ಕೊಡ್ತೀವಿ ಅಂತ ಪಾಲಿಕೆ ಮುಂದಾಗ್ಬಿಟ್ಟಿದೆ. ಅದಕ್ಕಾಗಿ ವಾರ್ಷಿಕ 2.88 ಕೋಟಿಯನ್ನ ಕೂಡ ಮೀಸಲಿಟ್ಟಿದ್ದೀವಿ ಅಂತ ಪಾಲಿಕೆ ಅನೌನ್ಸ್ ಮಾಡಿಬಿಟ್ಟಿದೆ. ಈಗ ಇದೇ ವಿಚಾರ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ಬಿಟ್ಟಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ 2,80,000 ನಾಯಿಗಳಿದೆ. ಆದ್ರೆ ಪ್ರತಿದಿನ ಜಸ್ಟ್ 5,000 ಬೀದಿ ನಾಯಿಗಳಿಗೆ ಮಾತ್ರ ಈ ಚಿಕನ್ ರೈಸ್ ನೀಡಲಾಗುತ್ತಂತೆ. ಹಾಗಂತ ಪಾಲಿಕೆನೇ ಹೇಳ್ಕೊಂಡ್ಬಿಟ್ಟಿದೆ. ಬಿಬಿಎಂಪಿ ವ್ಯಾಪ್ತಿಯ ಒಟ್ಟು 8 ವಲಯಗಳಲ್ಲಿ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ನೀಡಲಾಗುತ್ತಂತೆ. ಇದಕ್ಕಾಗಿ 125 ಸ್ಥಳಗಳನ್ನ ಗುರುತು ಮಾಡಲಾಗಿದ್ದು, ಊಟ ಹಾಕಿರುವ ಸ್ಥಳವನ್ನ ನಾವೇ ಸ್ವಚ್ಛಗೊಳಿಸ್ತೀವಿ ಅಂತ ಬೇರೆ ಪಾಲಿಕೆ ಹೇಳ್ಕೊಂಡಿದೆ. ಈಗ ಪ್ರಮುಖವಾಗಿ ಸಹಜವಾಗಿ ನಾವು ರೆಸ್ಟೋರೆಂಟ್, ಹೋಟೆಲ್ಗಳಿಗೆ ಹೋದಾಗ ನಮ್ಮ ಮೆನು ಕಾರ್ಡ್ ಯಾವ ರೀತಿ ಇದೆ, ಏನನ್ನ ಆರ್ಡರ್ ಮಾಡ್ಲಿ ಅಂತ ನಾವೆಲ್ಲ ಯೋಚನೆ ಮಾಡ್ತೀವಲ್ವಾ? ಹಾಗೆ ಬೀದಿ ನಾಯಿಗಳಿಗೆ ಸಿಕ್ಕಿರುವಂತಹ ಚಿಕನ್ ರೈಸ್ ಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಮೆನು ಕಾರ್ಡ್ ಇದೆ. ಅರೆ, ಇಲ್ಲೂ ಕೂಡ ಮೆನು ಕಾರ್ಡ? ಹಾಗಾದ್ರೆ ನಾಯಿಗಳದನ್ನ ಡಿಸೈಡ್ ಮಾಡುತ್ತಾ ಯಾವ್ದು ಬೇಕು ಅಂತ? ಅಂಥದ್ದೊಂದು ಕುತೂಹಲ ಪಾಲಿಕೆ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಮೆನು ಕಾರ್ಡ್ ಹೇಗಿದೆ, ಅದರಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಪ್ರತಿ ನಾಯಿಗೆ 22 ರೂಪಾಯಿ 42 ಪೈಸೆ ವೆಚ್ಚ ಮಾಡಲಾಗುತ್ತಂತೆ ಈ ರೈಸ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. 15 ಕೆಜಿ ಇರುವ ನಾಯಿಗೆ ದಿನಕ್ಕೆ 465ರಿಂದ 770 ಕ್ಯಾಲೋರಿ ಅಗತ್ಯ ಇರುತ್ತಂತೆ. ಈ ಲೆಕ್ಕಾಚಾರದಲ್ಲಿ 750 ಕ್ಯಾಲೋರಿ ಮೆನು ಸಿದ್ಧಪಡಿಸಲಾಗಿದೆ. ಇದರಲ್ಲಿ 50%ರಿಂದ 60% ಕಾರ್ಬೋಹೈಡ್ರೇಟ್, 100 ಗ್ರಾಂ ರೈಸ್, 15%ರಿಂದ 20% ಪ್ರೋಟೀನ್, 150 ಗ್ರಾಂ ಚಿಕನ್, 10%ರಿಂದ 15% ಕೊಬ್ಬು, 10 ಗ್ರಾಂ ಎಣ್ಣೆ ಮತ್ತು ಮಿನರಲ್ಸ್ಗೆ 100 ಗ್ರಾಂ ತರಕಾರಿಯನ್ನು ಕೂಡ ಬಳಕೆ ಮಾಡಲಾಗುತ್ತಂತೆ. ಹೀಗೆ 367 ಗ್ರಾಂ ತೂಕದ ಚಿಕನ್ ರೈಸ್ ನೀಡೋದಕ್ಕೆ ಪಾಲಿಕೆ ತೀರ್ಮಾನ ಮಾಡಿದೆ. ಹೀಗೆ ಸ್ಥಳೀಯ ಸಂಸ್ಥೆಯೊಂದು ಇಡೀ ದೇಶದಲ್ಲೇ ನೀವು ಎಲ್ಲೇ ನೋಡಿದ್ರೂ ಕೂಡ ಬೀದಿ ನಾಯಿಗಳಿಗಂತ ಇಂಥದ್ದೊಂದು ಭಾಗ್ಯ ಇಲ್ಲ ಬಿಡಿ, ಅದು ಕೂಡ ಚಿಕನ್ ರೈಸ್ ನೀಡ್ತೀವಿ ಅನ್ನೋಂಥ ಭಾಗ್ಯವನ್ನ ಬಿಬಿಎಂಪಿ ಒದಗಿಸಿದೆಯಲ್ಲ, ಇದು ಇಡೀ ದೇಶದಲ್ಲಿ ಹುಡುಕಾಡಿದ್ರು ಕೂಡ ಎಲ್ಲೂ ಕೂಡ ಇಂಥ ಯೋಜನೆಗಳಿಲ್ಲ. ಹಾಗಾಗಿ ನಮ್ಮ ಪಾಲಿಕೆ ತೆಗೆದುಕೊಂಡಿರುವಂತಹ ನಿರ್ಧಾರ ಜಸ್ಟ್ ನಮ್ಮ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ. ಜಸ್ಟ್ ಇಲ್ಲಿ ಪಾಲಿಕೆ ಮಾತ್ರ ಬೀದಿ ನಾಯಿಗಳಿಗೆ ರೈಸ್ ಕೊಡ್ಲಾಗತ್ತಾ, ಚಿಕನ್ ರೈಸ್ ನೀಡುತ್ತಾ? ಇಲ್ಲ, ನಮಗೂ ಕೂಡ ಅವಕಾಶ ಇರುತ್ತಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ಸಾರ್ವಜನಿಕರು ಕೂಡ ಭಾಗಿಯಾಗುವುದಕ್ಕೆ ಅವಕಾಶವನ್ನ ಪಾಲಿಕೆ ಮಾಡಿಕೊಟ್ಟಿದೆ. ಪ್ರಮುಖವಾಗಿ ಯಾಕೆ ಈ ಯೋಜನೆ ಬೇಕಾಗಿತ್ತಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಪಾಲಿಕೆ ಹೇಳಿದ್ದು ಒಂದೇ ಮಾತು: ಹೋದಲ್ಲಿ ಬಂದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಳ ಆಗ್ತಾ ಇದೆ. ಅದಕ್ಕೆ ಪ್ರಮುಖವಾಗಿ ಹಸಿವು, ಅದನ್ನ ನೀಗಿಸುವ ಪ್ರಯತ್ನವನ್ನ ಪಾಲಿಕೆ ಮಾಡ್ತಾ ಇದೆ. ಇದರಿಂದ ಬೀದಿ ನಾಯಿಗಳ ಹಾವಳಿ ಜೊತೆಗೆ ಮನುಷ್ಯರ ಮೇಲೆ ಅಟ್ಯಾಕ್ ಆಗುವುದನ್ನ ತಪ್ಪಿಸುವ ಸಲುವಾಗಿ ಇಂಥದ್ದೊಂದು ಯೋಜನೆಯನ್ನ ನಾವು ಜಾರಿಗೆ ತಂದಿದ್ದೀವಿ ಅಂತ ಪಾಲಿಕೆ ಹೇಳ್ಕೊಂಡಿದೆ.
ಪ್ರಮುಖವಾಗಿ ಇಲ್ಲಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ, ನೀವು ಬೀದಿ ನಾಯಿಗಳಿಗೆ ಮಾಂಸದ ರುಚಿ ತೋರಿಸಿದ್ರೆ ಅದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡದೇ ಇರುತ್ತಾ? ಅಟ್ಯಾಕ್ ಮಾಡಿದ್ರೆ ಏನ್ ಕ್ರಮ ಕೈಗೊಳ್ತೀರಿ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ಪ್ರಶ್ನೆ ಇರೋದು, 2,80,000 ಬೀದಿ ನಾಯಿಗಳು ಬೆಂಗಳೂರಿನಲ್ಲಿ ಇರೋದು. ಬಟ್ ಇಲ್ಲಿ 5,000 ನಾಯಿಗಳಿಗೆ ಮಾತ್ರ, ಬೀದಿ ನಾಯಿಗಳಿಗೆ ಮಾತ್ರ ಚಿಕನ್ ರೈಸ್ ಭಾಗ್ಯ ಕೊಡುತ್ತೆ ಅಂತ ಪಾಲಿಕೆ ಹೇಳ್ಕೊಂಡಿದೆ. ಹಾಗಾದ್ರೆ ಉಳಿದ ಬೀದಿ ನಾಯಿಗಳ ಕಥೆ ಏನು? ಈ ಪ್ರಶ್ನೆ ಕೂಡ ಇದೆ. ಆದ್ರೆ ಮುಂದುವರೆದ ಭಾಗ ಈಗ ಮತ್ತೊಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕ ವಲಯದಿಂದ ಯಾಕೆ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ ಅಂದ್ರೆ, ಹೋದಲ್ಲಿ ಬಂದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗ್ತಾ ಇದೆ, ಮನುಷ್ಯರ ಮೇಲೆ, ಪುಟ್ಟ ಮಕ್ಕಳ ಮೇಲೆ ಅಟ್ಯಾಕ್ಗಳಾಗ್ತಾ ಇದೆ. ಇದನ್ನ ತಪ್ಪಿಸುವ ಸಲುವಾಗಿ ಪಾಲಿಕೆ ಕ್ರಮ ಕೈಗೊಳ್ಳೋದನ್ನ ಬಿಟ್ಟು ಚಿಕನ್ ರೈಸ್ ಭಾಗ್ಯ ಬೀದಿ ನಾಯಿಗಳಿಗೆ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಬೀದಿ ನಾಯಿಗಳ ಕಾಟ ತಪ್ಪಬೇಕು ಅಂದ್ರೆ ಅದಕ್ಕೆ ಒಂದು ಸೂಕ್ತ ಸ್ಥಳವನ್ನ ಗುರುತು ಮಾಡಬೇಕು, ಅಲ್ಲಿ ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡಬೇಕು. ಅಲ್ಲಿ ನೀವು ಏನೇ ವ್ಯವಸ್ಥೆ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿಯ ತಕರಾರಿರಲ್ಲ. ಆದ್ರೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾದಂತ ಸಂದರ್ಭದಲ್ಲಿ ಅಲ್ಲೇ ಬಂದು ಚಿಕನ್ ರೈಸ್ ಭಾಗ್ಯ ಕೊಡ್ತೀವಿ ಅಂದ್ರೆ ಮತ್ತೆ ಮನುಷ್ಯರ ಮೇಲೆ ಅಟ್ಯಾಕ್ ಆಗೋದನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಈ ಯೋಜನೆ ಸರಿಯಲ್ಲ ಅಂತ ಸಾರ್ವಜನಿಕ ವಲಯದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.